ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ಗಿರೀಶ್ ಹೆಗ್ಡೆ, ಕನಕದಾರ ಫೈನಾನ್ಷಿಯಲ್ ಸರ್ವೀಸಸ್, ಬಂಟ್ವಾಳ, ಮಂಗಳೂರು. ಎಲ್ರಿಗೂ ಕೂಡ ನಮ್ಮ ಈ ಒಂದು ಆರೋಗ್ಯ ವಿಮೆಯ ಕುರಿತು ಈ ಸಂಚಿಕೆಗೆ ಹಾರ್ದಿಕ ಸ್ವಾಗತ. ಆತ್ಮೀಯರೇ, ಎಲ್ಲರೂ ನೀವು ಕೇಳಿರ್ತೀರ ಹೆಲ್ತ್ ಕಾರ್ಡ್, ಹೆಲ್ತ್ ಇನ್ಶೂರೆನ್ಸ್ ಅಥವಾ ಆರೋಗ್ಯ ವಿಮೆ ಹೀಗಂದರೆ ಏನು? ತಮಗೆಲ್ಲ ಗೊತ್ತಿದೆ, ಈ ಒಂದು ಇಂದಿನ ಪರಿಸರ, ನಾವು ಬದುಕ್ತಾ ಇರುವಂತಹ ಪರಿಸರ ಹೇಗಿದೆ? ತುಂಬ ಮಾಲಿನ್ಯಮಯವಾಗಿದೆ. ನಾವು ಸೇವಿಸುವಂತಹ ಗಾಳಿ ಇರ್ಬೋದು, ನೀರಿರ್ಬೋದು, ಆಹಾರ ಇರ್ಬೋದು, ಎಲ್ಲವೂ ಕೂಡ ಇವತ್ತು ವಿಷಮಯವಾಗಿದೆ. ಅಷ್ಟು ಮಾಲಿನ್ಯ ಇದೆ. ಹಾಗಾಗಿ ಇವತ್ತು ಸಣ್ಣ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಕಾಯಿಲೆಗಳನ್ನು ತುಂಬ ನಾವು ನೋಡ್ತಾ ಇದ್ದೇವೆ. ಸಣ್ಣ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಕಣ್ಣಿನ ಪ್ರಾಬ್ಲಮ್ ಅಥವಾ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಇತ್ಯಾದಿ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಇಂಥ ಹೆಸರೇ ಕೇಳಿಲ್ಲಂಥ ಅನೇಕ ರೋಗಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಅಲ್ವಾ? ಹಾಗಿದ್ದರೆ ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಅನಿವಾರ್ಯನಾ? ಖಂಡಿತ ಮಿತ್ರರೇ, ದಯವಿಟ್ಟು ಇದನ್ನು ಯಾರೂ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಇಲ್ಲ. 15-20 ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಅಥವಾ ಅದಕ್ಕೂ ಹಿಂದೆ ಯಾವ ರೀತಿ ಇತ್ತು, ಆ ರೀತಿಯ ಒಂದು ಜೀವನ ಶೈಲಿ ಇವತ್ತಿಲ್ಲ. ತುಂಬ ಒತ್ತಡದಿಂದ ಕೂಡಿದಂಥ ಜೀವನ ಶೈಲಿ ಇದೆ. ತುಂಬ ಗಡಿಬಿಡಿ, ಆತುರ, ಅವಸರದಿಂದ ಕೂಡಿದಂಥ ಜೀವನ ಶೈಲಿ ಇದೆ. ಅದರ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ಷೇತ್ರದ ಒತ್ತಡ ಇತ್ಯಾದಿ ಅಥವಾ ದುಶ್ಚಟಗಳು, ಬೇರೆ ಬೇರೆ ಕಾರಣದಿಂದ ಇವತ್ತು ಮನುಷ್ಯರಿಗೆ ತುಂಬ ಅನಾರೋಗ್ಯ ಸಣ್ಣ ವಯಸ್ಸಿನಲ್ಲಿ ಬರ್ತಾ ಇದೆ. ಅದು ಕೂಡ ಕೆಲವೊಮ್ಮೆ ಭಾಳ ತುರ್ತಾಗಿ, ಅನಿರೀಕ್ಷಿತವಾಗಿ ಕಾಯಿಲೆಗಳು ಬಂದಾಗ ಆಸ್ಪತ್ರೆಗೆ ನಾವು ದಾಖಲಾಗಬೇಕು. ಪ್ರತಿಯೊಬ್ಬರೂ ಕೂಡ ನಾವೇನು ಬಯಸ್ತೇವೆ? ಅನಾರೋಗ್ಯ ಆದಾಗ ಒಳ್ಳೆಯ ಚಿಕಿತ್ಸೆ ಸಿಗಬೇಕು, ಒಳ್ಳೆಯ ಡಾಕ್ಟ್ರಲ್ಲಿ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಂತಲೂ ನಾವು ಯೋಚನೆ ಮಾಡೋದು. ಹಾಗೆ ಇರುವಾಗ ಅಂತಹ ಅನಿವಾರ್ಯ ಸಂದರ್ಭದಲ್ಲಿ ನಾವು ಎಷ್ಟು ಖರ್ಚು ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿರ್ತೇವೆ. ಆದರೆ ಹಾಗೆ ಏನಾಗುತ್ತೆ, ನಮ್ಮ ಉಳಿತಾಯದ ಹಣ, ಅಷ್ಟು ವರ್ಷ ನಾವು ಕಷ್ಟಪಟ್ಟು ಉಳಿತಾಯ ಮಾಡಿದಂಥ ಹಣ ಏನಾಗುತ್ತೆ, ಅದೆಲ್ಲವೂ ಕೂಡ ಅಲ್ಲಿ ಆಸ್ಪತ್ರೆಗೆ ವಿನಿಯೋಗ ಆಗುತ್ತೆ. ಹಾಗಾಗಿ ಸೇವ್ ಯುವರ್ ಸೇವಿಂಗ್ಸ್. ನಿಮ್ಮ ಕಷ್ಟದ ದುಡಿಮೆಯ ಆದಾಯವನ್ನು, ಉಳಿತಾಯವನ್ನು ನೀವು ಎಲ್ಲೋ ಹೂಡಿಕೆ ಮಾಡಿರ್ತೀರ, LICಯಲ್ಲಿ ಮಾಡಿರ್ತೀರ, FDಗಳಲ್ಲಿ ಮಾಡಿರ್ತೀರ, ಇನ್ಯಾವುದೋ ರೀತಿಯಲ್ಲಿ ಅದನ್ನು ಮಾಡಿರ್ತೀರ. ಅದನ್ನು ನೀವು ಉಳಿಸ್ಕೊಳ್ಬೇಕು ಹಾಗೂ ಬೆಳೆಸ್ಕೊಳ್ಬೇಕಂತಿದ್ದರೆ ಈ ಒಂದು ಆರೋಗ್ಯ ವಿಮೆ ಇವತ್ತು ನಮಗೆ ತುಂಬ ಸಹಾಯವನ್ನು ಮಾಡುತ್ತದೆ. ಹಾಗಾಗಿ ಮಿತ್ರರೇ, ಎಲ್ಲರೂ ಕೂಡ ಇದರ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ ಹಾಗೂ ಇದನ್ನು ನಾವು ಪಡೆದುಕೊಳ್ಳೋಣ. ಇನ್ನು ಇದು ಇವತ್ತು ಯಾಕೆ ಅನಿವಾರ್ಯ? ತಮಗೆಲ್ಲ ಗೊತ್ತೇ ಇದೆ. ಕೆಲವರು ಹೇಳ್ತಾರೆ ಇದು ಕಾಸ್ಟ್ಲಿ ಅಂತ ಹೇಳಿ ಅಲ್ವಾ? ಇದನ್ನು ನಾನು ನಿಮಗೆ ಹೇಳ್ತೇನೆ. ಈಗ ಉದಾಹರಣೆಗೆ, ನಾವು ವೆಹಿಕಲ್ ಇದ್ದರೆ, 2 ವೀಲರ್ ಇದ್ದರೆ ಹೆಲ್ಮೆಟ್ ಹಾಕೋದಿಲ್ವಾ ಅಲ್ವಾ? ಅದು ಎಕ್ಸ್ಟ್ರಾ ಕಾಸ್ಟ್. ಆದರೆ ನಮ್ಮ ಸೇಫ್ಟಿಗೋಸ್ಕರ ನಾವು ಅದನ್ನು ಹಾಕಲೇಬೇಕು. ಅದೇ ರೀತಿ ನಮ್ಮ ಒಂದು 4 ವೀಲರ್ ಇದ್ದರೆ ಅದಕ್ಕೊಂದು ಸ್ಟೆಪ್ನಿ ಇರ್ತದೆ, ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಆದರೂ ಕೂಡ ನಾವು ಅದನ್ನು ಇಟ್ಕೊಳ್ಳಲ್ವ? ಯಾಕೆಂದರೆ ಸಂದರ್ಭದಲ್ಲಿ, ಅನಿವಾರ್ಯದಲ್ಲಿ ಬೇಕಾಗತ್ತೆ. ಅದೇ ರೀತಿ ನಮ್ಮ ವಾಹನಕ್ಕೆ, ಅದು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡ್ತಾ ಇದ್ದೇವೆ, ಹೌದಲ್ವ? ಅಂದಮೇಲೆ ಅಂತಹ ಒಂದು ನಿರ್ಜೀವವಾದಂಥ ವಸ್ತುವಿಗೆ ನಾವು ಇನ್ಶೂರೆನ್ಸ್ ಮಾಡ್ತೇವೆ. ನಮ್ಮ ಅಮೂಲ್ಯವಾದಂತಹ ಈ ದೇಹಕ್ಕೆ ಇನ್ಶೂರೆನ್ಸ್ ಬೇಡವಾ? ಆರೋಗ್ಯ ವಿಮೆ ಬೇಡವಾ? ಹಾಗಾಗಿ ಇದು ತುಂಬ ಒಂದು ಪ್ರಿಯಾರಿಟಿ, ಮಹತ್ವದ ವಿಚಾರ, ನಾವು ಆದ್ಯತೆಯನ್ನು ಕೊಡಬೇಕಾದಂಥ ವಿಚಾರ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಇವತ್ತು ಬರ್ತಾ ಇರುವಂಥ ಎಲ್ಲ ಕಾಯಿಲೆಗಳು, ಅದರಿಂದ ಬರುವಂಥ ಮೆಡಿಕಲ್ ಬಿಲ್ಗಳು, ಮೆಡಿಕಲ್ ಇನ್ಫ್ಲೇಷನ್ ಅಂತ ನಾವು ಹೇಳ್ತೇವೆ. ಈಗ ವೈದ್ಯಕೀಯ ವೆಚ್ಚ ಪ್ರತಿ ವರ್ಷ ತುಂಬ ಕಾಸ್ಟ್ಲಿ ಆಗ್ತಾಯಿದೆ, ದುಬಾರಿ ಆಗ್ತಾಯಿದೆ. ಸುಮಾರು 15% ದರದಲ್ಲಿ 15% ಮೆಡಿಕಲ್ ಇನ್ಫ್ಲೇಷನ್ ಇದೆ ಇವತ್ತು ನಮ್ಮ ದೇಶದಲ್ಲಿ. ಹಾಗಾಗಿ 4-5 ವರ್ಷದಲ್ಲಿ ನಮ್ಮ ಆರೋಗ್ಯದ ಕಾಸ್ಟ್ ಅಥವಾ ಯಾವುದೇ ರೀತಿಯ ಚಿಕಿತ್ಸೆಯ ವೆಚ್ಚ, ವೈದ್ಯಕೀಯ ಚಿಕಿತ್ಸೆಯ ವೆಚ್ಚ ಡಬಲ್ ಆಗ್ತಾಯಿದೆ. ಇವತ್ತು ಒಂದು 4-5 ಲಕ್ಷ ರೂಪಾಯಿಯಲ್ಲಿ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇದ್ದರೆ ಅದು 4-5 ವರ್ಷದಲ್ಲಿ 8-10 ಲಕ್ಷ ಆಗಿರುತ್ತೆ. ಡಬಲ್ ಆಗಿರುತ್ತೆ. ಹಾಗಿರುವಾಗ ಇಂಥ ಸಂದರ್ಭದಲ್ಲಿ ನಮಗೆ ಅದು ತುಂಬ ಅನಿವಾರ್ಯ ಆಗತ್ತೆ, ಅಗತ್ಯವೂ ಆಗತ್ತೆ. ಹಾಗಾಗಿ ಇದು ಕಾಸ್ಟ್ಲಿ ಅಂತ ಹೇಳುವವರಿಗೆ ನಾನು ಹೇಳ್ತೇನೆ, ದಿನಕ್ಕೆ 25-30 ರೂಪಾಯಿಯನ್ನು ನಾವು ವಿನಿಯೋಗ ಮಾಡಿದರೆ, ದಿನಕ್ಕೆ 25-30 ರೂಪಾಯಿ ವಿನಿಯೋಗ ಮಾಡಿದರೆ
10 ಲಕ್ಷದವರೆಗೆ 10 ಲ್ಯಾಕ್ ಸಮ್ ಅಶ್ಯೂರ್ಡ್ 10 ಲಕ್ಷದವರೆಗೆ ನಾವು ಆರೋಗ್ಯ ವಿಮೆಯ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿ ಕನಿಷ್ಠ 5 ಲಕ್ಷದಿಂದ ಪ್ರಾರಂಭಿಸಿ 10, 15, 25, 50, 75 ಲಕ್ಷ, 1 ಕೋಟಿ ರೂಪಾಯಿ ಹಾಗೂ 2 ಕೋಟಿ ರೂಪಾಯಿಗಳವರೆಗೆ ಇನ್ಶೂರೆನ್ಸ್ ಇವತ್ತು ಅವೈಲೇಬಲ್ ಇದೆ, ಸಿಗ್ತಾ ಇದೆ. ಸೊ ಇದನ್ನು ನಾವು ಸೂಕ್ತ ಸಮಯದಲ್ಲಿ ಪಡೆದುಕೊಳ್ಬೇಕು. ಯಾಕೆ ಕಾಯಿಲೆ ಬಂದ ಮೇಲೆ ಭಾಳಷ್ಟು ಜನ ನಾವೇನು ಮಾಡ್ತೇವೆ, ಹಾಸ್ಪಿಟಲ್ ಅಡ್ಮಿಟ್ ಆದಮೇಲೆ ಆರೋಗ್ಯ ವಿಮೆ ಇದೆಯಾ ಅಂತ ಅಲ್ಲಿ ಕೇಳ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಅಥವಾ ಹೆಲ್ತ್ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ. ಆಗ ನಾವು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಹಾಗಾಗಬಾರ್ದು. ಖಂಡಿತವಾಗಿಯೂ ಕೂಡ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥದ್ದು ಇಲ್ಲಿ ಖಂಡಿತವಾಗಿಯೂ ತುಂಬ ಅಪ್ಲೈ ಆಗುತ್ತೆ. ಹಾಗಾಗಿ ನಾವು ಅದನ್ನು ಮುಂಚಿತವಾಗಿಯೇ ಪಡೆದುಕೊಂಡ್ರೆ ನಮಗೆ ಸೂಕ್ತವಾದಂತಹ ಆರೋಗ್ಯ ವಿಮೆಯನ್ನು ನಾವು ಪಡ್ಕೊಳ್ಬೋದು ಮತ್ತು ಎಲ್ಲ ಕಾಯಿಲೆಗಳಿಗೂ ಕೂಡ ನಾವು ಅದರಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಒಮ್ಮೆ ಯಾವುದಾದ್ರೂ ಒಂದು ಕಾಯಿಲೆ ಬಂದ ಮೇಲೆ ನಾವು ಆ ಒಂದು ಇನ್ಶೂರೆನ್ಸನ್ನು ಪಡ್ಕೊಳ್ಳಿಕ್ಕೆ ಹೋದರೆ ಆಗ ಖಂಡಿತವಾಗಿಯೂ ಅದು ಸಿಗುವಂಥ ಸಾಧ್ಯತೆಗಳು ಕಡಿಮೆ, ಸಿಕ್ಕಿದರೂ ಕೂಡ ತುಂಬ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಡಿ. ಹಾಗಾಗಿ ನಾವು ಆರೋಗ್ಯವಾಗಿರುವಾಗಲೇ ಆರೋಗ್ಯ ವಿಮೆಯನ್ನು ಪಡ್ಕೊಳ್ಬೇಕು. ಆರೋಗ್ಯವಾಗಿರುವಾಗಲೇ ಅಥವಾ ಯಂಗಿರುವಾಗಲೇ ಸಣ್ಣ ವಯಸ್ಸಿನಲ್ಲಿ ಆರೋಗ್ಯ ವಿಮೆಯನ್ನು ಆದಷ್ಟು ನಾವು ಪಡೆದುಕೊಳ್ಬೇಕು. ಇದು ತುಂಬ ಅನಿವಾರ್ಯ. ಸೊ ಇನ್ನೊಂದೇನೆಂದರೆ, ಇದು ಯಾವ ವಯಸ್ಸಿನವರಿಗೆಲ್ಲ ಬೇಕು? ಸಣ್ಣ ಮಗುವಿನಿಂದ ಹಿಡಿದು ಎಲ್ಲ ವಯೋಮಾನದವರೆಗೆ ಇದು ಬೇಕು. ಹಾಗೆ ಯಾವ ಕಂಪನಿಯಿಂದ ನಾವು ಪಡ್ಕೊಳ್ಬೇಕು? ಇವತ್ತು ನಾನು ನಿಮಗೆ ಹೇಳ್ತಾ ಇರುವಂಥದ್ದು ನಮ್ಮ ಫೈನಾನ್ಷಿಯಲ್ ಸರ್ವೀಸಸ್, ಕನಕದಾರ ಫೈನಾನ್ಷಿಯಲ್ ಸರ್ವೀಸಸ್ ವತಿಯಿಂದ ನಾವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ, ನಮ್ಮ ದೇಶದಲ್ಲಿ 2006ನೇ ಇಸ್ವಿಯಿಂದ ಸ್ಟ್ಯಾಂಡ್ ಅಲೋನ್ ಆಗಿ, ಅಂದರೆ ಆರೋಗ್ಯ ವಿಮೆ ಕ್ಷೇತ್ರಕ್ಕೋಸ್ಕರವೇ ಬಂದಂಥ ಏಕೈಕ ಕಂಪನಿ ನಮ್ಮ ದೇಶದ ಹೆಮ್ಮೆಯ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ. ಇದು ಚೆನ್ನೈನಲ್ಲಿ ಇದರ ಹೆಡ್ ಆಫೀಸ್ ಇದೆ. ದೇಶದಾದ್ಯಂತ ಇದರ ಬ್ರ್ಯಾಂಚಸ್ಗಳಿದೆ. ಹಾಗೆಯೇ ಸುಮಾರು 1 ಕೋಟಿಗಿಂತಲೂ ಹೆಚ್ಚು ಜನರಿಗೆ ಈಗಾಗಲೇ ಕ್ಲೇಮನ್ನು ಕೊಟ್ಟಿದೆ. ಹಾಗೂ ಸುಮಾರು 13,000ಕ್ಕೂ ಮಿಕ್ಕಿ ಅತ್ಯಂತ ಶ್ರೇಷ್ಠ ಹಾಸ್ಪಿಟಲ್ಗಳಲ್ಲೇ ಒಂದು ಚಿಕಿತ್ಸೆ ವ್ಯವಸ್ಥೆ ಲಭ್ಯ ಇರುತ್ತೆ. ನೀವು ನಿಮ್ಮ ಊರಲ್ಲಿರ್ಬೋದು ಅಥವಾ ಇನ್ಯಾವುದೋ ಊರಲ್ಲಿ ಹೋದಾಗ, ನಾಳೆ ಯಾತ್ರೆಗೆ ಹೋದಾಗಲೋ, ಬೇರೆ ಏನೋ ಬಿಸ್ನೆಸ್ ಪರ್ಪಸ್ಸಲ್ಲಿ ಹೋದಾಗಲೋ, ಅಲ್ಲಿ ನಾವು ತುರ್ತು ಚಿಕಿತ್ಸೆಗೆ ಒಳಗಾಗುವಂಥ ಸಂದರ್ಭ ಬಂದರೆ, ಅಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಅಪಘಾತದ ಸಂದರ್ಭದಲ್ಲಿ, ಯಾವುದೇ ಊರಿನಲ್ಲಿ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥ ಸಂದರ್ಭ ಬಂದರೆ ಅದಕ್ಕೂ ಕೂಡ ವ್ಯವಸ್ಥೆ ಆಗುತ್ತೆ. ಸುಮಾರು 13,000ಕ್ಕಿಂತಲೂ ಹೆಚ್ಚು ಒಳ್ಳೆಯ ಗುಣಮಟ್ಟದ ಆಸ್ಪತ್ರೆಗಳ ಒಂದು ನೆಟ್ವರ್ಕ್ ಇರುತ್ತೆ. ಹಾಗಾಗಿ ಇದು ತುಂಬ ಮುಖ್ಯ ಆಗುತ್ತೆ. ಅದೇ ರೀತಿ ಕ್ಲೇಮ್ ಸೆಟಲ್ಮೆಂಟ್ ತುಂಬ ಚೆನ್ನಾಗಿದೆ. 90%ಕ್ಕಿಂತಲೂ ಹೆಚ್ಚು ಕ್ಲೇಮ್ಗಳು 2 ಗಂಟೆಯ ಒಳಗೆ ಸೆಟ್ಲ್ ಆಗಿದೆ. ಸೊ ಅದೇ ರೀತಿ ನಿಮಗೆ ಪ್ರೀಮಿಯಂ, ಅಂದರೆ ನಾವು ಕಟ್ಟುವಂಥ EMI ಏನಿದೆ, ಕಂತೇನಿದೆ, ಕಡಿಮೆಯಲ್ಲಿ ಸಿಗತ್ತೆ. ಅದೇ ರೀತಿ ಯಾರಿಗೆ ಒಮ್ಮೆಲೇ ಕಟ್ಟಲಿಕ್ಕೆ ವರ್ಷದ ಅಥವಾ 3 ವರ್ಷದ ಒಂದು ಹಣವನ್ನು ಒಟ್ಟಿಗೆ ಕಟ್ಟಲಿಕ್ಕಿರುತ್ತೆ, ಅದನ್ನು ಕಟ್ಟಲಿಕ್ಕೆ ಯಾರಿಗೆ ಸ್ವಲ್ಪ ಭಾರ ಆಗುತ್ತೆ, ಕಷ್ಟ ಆಗುತ್ತೆ, ಅವರಿಗೆ EMI ಸಿಸ್ಟಮ್ ಕೂಡ ಇದೆ ಮಿತ್ರರೇ. ದಯವಿಟ್ಟು ಇದನ್ನು ಗಮನಿಸಿ. ಹಾಗಾಗಿ ಈ ಒಂದು EMIನ ಮೂಲಕ ಕೂಡ ನೀವು ಈ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ನಮ್ಮ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಆರೋಗ್ಯ ಎನ್ನುವಂಥದ್ದು ಬಹುದೊಡ್ಡ ವರ ದೇವರು ಕೊಟ್ಟಂಥದ್ದು. ಅದನ್ನು ನಮ್ಮ ಒಂದು ಆರೋಗ್ಯಕರವಾದಂಥ ಜೀವನ ಶೈಲಿ, ಆಹಾರದ ಬಗ್ಗೆ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಹಾಗೂ ಜೀವನ ಶೈಲಿಯ ಕಡೆ ಗಮನ ಕೊಡಬೇಕಾಗಿದೆ. ವಾಕಿಂಗ್, ಯೋಗ ಇತ್ಯಾದಿಗಳ ಮೂಲಕ ಅಂತ ಹೇಳ್ತಾ, ಎಲ್ಲರೂ ಕೂಡ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋಣ. ಹೆಲ್ತ್ ಈಸ್ ವೆಲ್ತ್. ಆಲ್ ದಿ ಬೆಸ್ಟ್. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿವರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಗಮನಿಸಿ ಹಾಗೂ ನೇರವಾಗಿ ಸಂಪರ್ಕಿಸಿ ಅಂತ ಹೇಳ್ತಾ, ಎಲ್ರಿಗೂ ಒಳಿತಾಗಲಿ, ಶುಭವಾಗಲಿ. ನಮಸ್ತೆ. ಥ್ಯಾಂಕ್ ಯು.